ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರವಿಕುಮಾರ್. ನಮ್ಮ ಜೊತೆ ಖ್ಯಾತ ಹಿನ್ನೆಲೆ ಗಾಯಕರು, ಜಾನಪದ ಕೋಗಿಲೆ, ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮಳವಳ್ಳಿ ಮಹದೇವಸ್ವಾಮಿ ಅವರಿದ್ದಾರೆ. ಜೊತೆಗೆ ಮಹದೇಶ್ವರ ದಯಾಬಾರದೆ ಹಾಡನ್ನ ರೆಕಾರ್ಡ್ ಮಾಡಿದಂತಹ ಸೌಂಡ್ ಇಂಜಿನಿಯರ್ ಸಾಹೇಬರು, ಪಾರೇಖ್ ಸಾಹೇಬರಿದ್ದಾರೆ. ಅವ್ರ ಜೊತೆ ಇದೀಗ ಮಾತಾಡೋಣ ಬನ್ನಿ. ನಮಸ್ತೆ. ನಾವು ಪಾರೆಸ್ಟ್ ಸ್ಟುಡಿಯೋದಲ್ಲೇ ಇದ್ದೀವಿ ಪ್ರೇಕ್ಷಕರೇ. ನಮ್ಮ ಹಾಡನ್ನ ರಚನೆ ಮಾಡಿದಂಥ ಕವಿಗಳು ಹಾಗೂ ರೆಕಾರ್ಡ್ ಮಾಡಿದಂಥ ಸ್ಟುಡಿಯೋ ಮಾಲೀಕರಾದಂಥ ಫಾರೆಸ್ಟ್ ಸ್ಟುಡಿಯೋರು ಇಲ್ಲಿ ಸ್ಟುಡಿಯೋದಲ್ಲೇ ಇದ್ದಾರೆ. ಮತ್ತೊಂದು ನಾವು ಗೀತೆಯನ್ನು ಮಾಡ್ತಾ ಇದ್ದೀವಿ, ಮಹದೇಶ್ವರನ ಬಗ್ಗೆ ಭಕ್ತಿ ಗೀತೆಗಳನ್ನು ಮತ್ತೆ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಎಲ್ಲರೂ ಪ್ರೇಕ್ಷಕರೆಲ್ಲ ನೋಡಬೇಕು. ಹಲವಾರು ಗೀತೆಗಳನ್ನು ರವಿಕುಮಾರ್ ಬರೆದಿದ್ದಾರೆ. ಫಾರೆಸ್ಟ್ ಸ್ಟುಡಿಯೋದಲ್ಲೇ ನಾವು ಅತಿ ಹೆಚ್ಚು ನಮ್ಮ ಕಥೆಗಳು ಮತ್ತು ಹಾಡುಗಳೆಲ್ಲ ಮಾಡಿರ್ತಕ್ಕಂಥದ್ದು ಫಾರೆಸ್ಟ್ ಸ್ಟುಡಿಯೋದಲ್ಲಿ. ಇವತ್ತು ಲಕ್ಷಾಂತರ ಜನ ಅಭಿಮಾನಿಗಳು, ನನ್ನ ಅಭಿಮಾನಿಗಳು ಸಾಲಕ್ಕೆ ಒಂದು ಎಷ್ಟು ಲಕ್ಷ ಅಂತ ಹೇಳಕ್ಕಾಗಲ್ಲ, ಅಷ್ಟು ಲಕ್ಷಾಂತರ ಜನ ಅಭಿಮಾನಿಗಳಿದ್ದೀರಾ. ನಮ್ಮ ಜನಪದ ಗೀತೆಗಳನ್ನು ನೀವು ಕೇಳ್ತಾ ಇದ್ದೀರಾ. ಅದರಲ್ಲಿ ನಮ್ಮ ಜನಪದ ಗೀತೆಗಳನ್ನು, ಹಲವಾರು ಗೀತೆಗಳನ್ನು ನಾನು ಈ ಕ್ಯಾಸೆಟ್ಗೆ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಹಾಗೆ ಹೊಸದಾಗಿ ರಚನೆ ಮಾಡಿ ಆ ಕವಿಗಳು ರವಿಕುಮಾರ್ ಅವರು ಸಾವಿರಾರು ಗೀತೆಗಳನ್ನು ಬರೆದಿದ್ದಾರೆ. ನಾನೇನೇನು ಅಲ್ಲ, SP ಬಾಲಸುಬ್ರಹ್ಮಣ್ಯ ಆಡಿದ್ದಾರೆ, ಎಂತೆಂಥ ಮೇಧಾವಿಗಳ ಕೈಲಿ ಇವರೆಲ್ಲ ಹಾಡುಗಳು ಆಡಿಸಿದ್ದಾರೆ. ನಮಗೆ ಸಾಪಾಸ ಮೂರು ಗೊತ್ತಿಲ್ಲ. ನಾವು ಮನೆಯಲ್ಲಿ ಭಿಕ್ಷಾ ಮಾಡ್ಕೊಂಡು ಅವತ್ತಿನ ದಿನದಲ್ಲಿ ನಾವು ಊಟಕ್ಕೆ ಸಲುವಾಗಿ ಈ ಪದಗಳು ಕೊಟ್ಟರು. ಆಮೇಲೆ ರವಿಕುಮಾರ್ ಅವರು ಸಾವಿರಾರು ಗೀತೆಗಳನ್ನು ರಚನೆ ಮಾಡಿ ಎಲ್ಲ ಕಲಾವಿದರ ಕೈಲೂ ಆಡಿಸ್ತಾ ಇದ್ದಾರೆ. ನೀವೆಲ್ಲರೂ ನೋಡ್ತಾ ಇದ್ದೀರಾ. ನಮ್ಮನ್ನು ಇದೇ ರೀತಿ ಪ್ರೋತ್ಸಾಹ ಮಾಡಿ ಇನ್ನೂ ಹಲವಾರು ಗೀತೆಗಳನ್ನು ರಚನೆ ಮಾಡಿ ನಾವು ಇದೇ ಸ್ಟುಡಿಯೋದಲ್ಲಿ, ನಮ್ಮ ಫಾರೆಸ್ಟ್ ಸ್ಟುಡಿಯೋ ನೋಡಿ ಎಷ್ಟು ಇವರು ಇಂದಿರಾ ಗಾಂಧಿ ಅವಾರ್ಡ್ ತಗೊಂಡಂತ ಮಹಾಪುಣ್ಯಾತ್ಮರು ಈ ನಮ್ಮ ಇದರಲ್ಲೇ ನಮ್ಮ ಬೆಂಗಳೂರಲ್ಲ, ಎಷ್ಟು ಹೇಳಕ್ಕಾಗಲ್ಲ ಅಂತ ರೀತಿ ಇಂದಿರಾ ಗಾಂಧಿ ಅವಾರ್ಡ್ಸ್ ತಗೊಂಡಿರ್ತಕ್ಕಂಥವ್ರು ಇವರು ನಮ್ಮ ಫಾರೆಸ್ಟ್ ಸಾರ್ ಅವರು. ಇವರು ಕಲ್ಕತ್ತಾದವರು. ಈ ಬೆಂಗಳೂರಿನಲ್ಲಿ ಬಂದು ಇನ್ನೇನು ಸುಮಾರು 48 ವರ್ಷಗಳಾಯ್ತಂತೆ. ಪಾಪ ಆವಾಗಿಂದ ಸ್ಟುಡಿಯೋ ಇಟ್ಕೊಂಡು ಎಷ್ಟು ಲಕ್ಷಾಂತರ ರೆಕಾರ್ಡ್ ಮಾಡಿದಾರೋ. SP ಅವರು, ಜೇಸುದಾಸ್ ಅವರು, ಜಾನ್ಕಮ್ನವರು, ವಾಣಿ ಜಯರಾಮು, ಈ ಕಲಾವಿದರುಗಳು ಎಷ್ಟು ಜನ ಹಾಡು ಸಿಂಗರ್ಗಳಿದ್ದಾರೋ ಎಲ್ಲರೂ ಇವರ ಕೈ ಕೆಳಗೆ ಅವ್ರಿಗೆಲ್ರಿಗೂ ಆಪರೇಟಿಂಗ್ ಮಾಡಿರ್ತಕ್ಕಂಥ ಸೌಂಡ್ ಇಂಜಿನಿಯರ್ ಫಾರೆಸ್ಟ್ ಸರ್ ಅವರು ಹೇಳ್ಕೊಂತಿದ್ದಾರೆ. ನಮ್ಮನ್ನು ಇದೇ ರೀತಿ ಪ್ರೋತ್ಸಾಹ ಮಾಡಿ ಎಲ್ಲಾ ಒಳ್ಳೊಳ್ಳೆ ಭಕ್ತಿ ಗೀತೆಗಳನ್ನ ನಾವು ನಿಮಗೆ ತಲುಪಿಸ್ತಾ ಇದ್ದೀವಿ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗಳನ್ನ ನೀವು ನೋಡಬೇಕು, ನೋಡಿ ನಮಗೆ ಸಹಕಾರ ಮಾಡಬೇಕು ಅಂತ ನಿಮ್ಮಲ್ಲಿ ಶರಣು